ಗುಡ್ ಮಾರ್ನಿಂಗ್, ಯುವರ್ ಬೆಸ್ಟಿ ಮಾರ್ನಿಂಗ್. ಇವಾಗಿನ ರೆಸಿಪಿ ನೋಡ್ರಿಪ್ಪ, ಏನು ತಂದನೆ ಅಂದ್ರೆ ರೇಷನ್ ಅನ್ಕರ ಎಲ್ಲರೂ ಮನ್ಯಾಗ ಬಂದಿರ್ತೈತಿ. ನೋಡ್ಬೋದು, ಒಂದೊಂದು ಸಲ ರೇಷನ್ ಅಕ್ಕಿ ಏನಾಗ್ತಾವ ಅಂದ್ರೆ ಗಂಜಿ ಜಾಸ್ತಿ ಬಿಡ್ತೈತಿ. ಅದ್ರ ಸಲುವಾಗಿ ನಾನು ಇವತ್ತು ಅದಕ್ಕಾಗಿ ಏನು ತಂದನೆ ಅಂದ್ರೆ ಇವನ್ನ ಅನ್ನ ಮಾಡ್ಕೋಬೇಕಾದ್ರೆ ಬಸದು ಮಾಡ್ಕೋತೀವಿ, ಹಾಗೆ ಏನೈತಿ ಹುರಿದು ಮಾಡ್ಕೋತೀವಿ. ನಾನಿಲ್ಲಿ ಹುರಿದು ಮಾಡೋದು ಅನ್ನ ಹೆಂಗಂತ ತೋರ್ಸಾತೀನಿ. ಒಂದೆರಡು ಬೌಲ್ ಆಗುವಷ್ಟು ಅಕ್ಕಿ ತೊಗೊಂಡನಿ. ಅದ್ರೊಳಗೆ ಮೀಡಿಯಮ್ ಕಲರ್ ಬರೋವರೆಗೆ ಅಕ್ಕಿನ ಹುರಿಬೇಕು. ಹುರಿದ್ರೆ ಗಂಜಿ ಬಿಡಂಗಿಲ್ಲ. ಒಂದು ಸಲ ಟ್ರೈ ಮಾಡಿ. ಹಂಗೆ ಮಾಡ್ತಾನೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮಿಸ್ ಮಾಡಬೇಡಿ. ವಿಡಿಯೋ ಸಖತ್ತಾಗಿದೆ, ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಅಕ್ಕಿ ಈ ಥರ ಹುರಿದು ತಕ್ಕೋಬೇಕು. ಯಾವ ಥರ ಹುರಿಬೇಕಂದ್ರೆ ಮಿಡಮ್ದಾಗ ಬ್ರೌನ್ ಕಲರ್ ಬರ್ಬೇಕ್ರಿ, ಅಂದಾಗನ ಗಂಜಿ ಬಿಡಂಗಿಲ್ಲದ. ಇವಾಗ ರೇಷನ್ ಅಕ್ಕಿ ಇದೇ ಥರ ಕೊಡತ್ತಾರ್ರಿಪ್ಪ. ಅದ್ರ ಸಲುವಾಗಿ ಏನಾರ ಐಡ ಮಾಡಿ ಅನ್ನ ಉದುರು ಮಾಡಬೇಕಲ್ಲ. ಅನ್ನ ಉದುರು ಮಾಡ್ಬೇಕಂದ್ರೆ ಈ ಥರ ಮಾಡಬೇಕು. ಒಂದು ಇದು ಬಸಿತಾರಲ್ಲ ಅನ್ನ, ಅದು ಮಾಡ್ತಾರೆ. ಅದ್ರಕ್ಕಿಂತನೂ ಇದನ್ನು ಮಾಡೋದು ಭಾಳ ಚಲೋ, ಯಾಕಂದ್ರೆ ಗಂಜಿ ಹೊರಗೆ ಹೋಗೋದೇ ಇಲ್ಲ, ಅನ್ನ ಸರಿ ಆಗ್ತೈತಿ. ಇವಾಗ ಏನೈತಿ, ಗ್ಯಾಸ್ ಮೀಡಿಯಮ್ದಾಗ ಇಟ್ಕೊಂಡು ಬರ ಹುರಿದು ತಕ್ಕೊಂಡ್ಬಿಡೋಣ. ಹೊತ್ತಬಾರ್ದು, ಮಿಡಲ್ದಾಗ ಬ್ರೌನ್ ಕಲರ್ ಬರಬೇಕು, ಚೆನ್ನಾಗಿ ಹುರ್ಕೋಬೇಕು. ಈ ಥರ ಆಡಿಸ್ಕೋತ ನೋಡ್ಬೋದು. ಇವಾಗ ಈ ಥರ ಬಂದೈತಿ, ಕಲರ್ ಚೇಂಜ್ ಆಗೈತಿ. ಇವಾಗ ಏನೈತಿ, ಒಂದು 3 ಗ್ಲಾಸ್ ಆಗುವಷ್ಟು ನೀರು ಇಟ್ಕೊಂಡೆ. ನಾನಿಲ್ಲಿ ಅನ್ನನ ಬಸದು ಮಾಡತ್ತಿಲ್ಲ, ಅದಕ್ಕೆ ನೀರಿನಾಗ ಉಪ್ಪು ಹಾಕತ್ತೇನೆ. ನೀರು ಇವಾಗ ಸಲ್ಮಳ ಅಂತ ಕುದಿಬೇಕು, ಆವಾಗ ಅಕ್ಕಿ ಹಾಕೋಬೇಕು. ಇವಾಗ ನೀರು ಕುದಿಯತೈತಿ, ಅಕ್ಕಿ ಹಾಕತ್ತೇನೆ ನಾನು. ನೋಡ್ಬೋದು, ಇವಾಗ ಅನ್ನ ಆಗೋವರೆಗೂ ವೇಟ್ ಮಾಡಬೇಕು. ಅನ್ನ ಮಾಡ್ಕೊಂಡು ಬಂದಾತು. ನೋಡ್ಬೋದು ಇವಾಗ ಯಾವ ಥರ ಐತಿ. ವಾವ್, ಸೂಪರ್ ಆಗೈತಿ. ಎಲ್ಲರಿಗೂ ಹೇಳಬೇಕಂದ್ರೆ ಇದೊಂಥರ ರೆಸಿಪಿ ಚೆನ್ನಾಗಿತ್ತು. ರೇಷನ್ ಅಕ್ಕಿ ಎಲ್ಲ ಈಗ ಅನ್ಕರ ಒಟ್ಟು ಗಿಂಜ್ ಬಡ್ದಂಗೆ ಆಗಿಬಿಡ್ತಾವು, ಗಂಜಿ ಜಾಸ್ತಿ ಬಂದುಬಿಡ್ತೈತಿ. ಸೊಸೆಂದ್ರಿಗೆಲ್ಲ ಹೇಳ್ಬೇಕಂದ್ರೆ ಮನ್ಯಾಗ ಬೇಯಿಸ್ಕೋದಕ್ಕಿಂತ ಈ ಥರ ಒಂದು ಮಾಡಿ ಅನ್ನ ಮಾಡಿಬಿಟ್ರೆ ಉದ್ರಮ್ ಚಲೋ ಆಗ್ತೈತಿ. ರೇಷನ್ ಅಕ್ಕಿನ ಅನಿಸೋದಿಲ್ಲ. ನೋಡ್ಬೋದು ಇವಾಗ ಸುಡೋದಕ್ಕೆ ಕೈ ಈ ಥರ ತಳಾನು ಹಿಡ್ಕೋದಿಲ್ಲ, ಅನ್ನ ಚಲೋ ಆಗ್ತೈತಿ. ಇದೊಂದು ರೆಸಿಪಿ ಚೆನ್ನಾಗಿತ್ತು ನೋಡ್ರಿ. ಹಂಗೆ ಏನೈತಿ, ಡೈಲಿ ರೂಟೀನ್ಗೆಲ್ಲ ತೋರಿಸ್ತೀನಲ್ಲ, ತಾಟಿಗೆ ಹಚ್ಕೊಂಬರ್ತೀನಿ. ನೋಡ್ಬೋದು ಇವಾಗ ಏನೈತಿ, ತಾಟ್ ಹಚ್ಕೊಂಬಂದಾಯ್ತು. ನಾನಿಲ್ಲಿ ರಾಜಸ್ಥಾನಿ ಪರಾಟ ಅಂತ ಹೇಳಿ ಮಾಡ್ಕೊಂಡನಿ. ಈ ಥರ ಇತ್ತು ರೆಸಿಪಿ, ಚೆನ್ನಾಗಿತ್ತು. ಇದು ಒಂಥರ ಇಲ್ಲೇನೈತಿ, ಅನ್ನ, ಪಲ್ಯ, ಸಾಂಬಾರು, ರೊಟ್ಟಿ ಎಲ್ಲ ರೆಡಿ ಆಗೈತಿ. ಊಟ ಒಂದು ಬಾಕಿ ಐತಿ. ರೆಸಿಪಿ ಚೆನ್ನಾಗಿತ್ತು, ಮಿಸ್ ಮಾಡ್ದೆ ನೋಡ್ರಿ. ಮತ್ತು ನಾಳಿನ ರೆಸಿಪಿಯಲ್ಲಿ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.